ನಾನು ಸರ್ಕಾರದಿಂದ ಬಂದಿದ್ದೀನಿ. ನೀವು ಈ ಊರಿಗೆ ಮಾಡ್ತಿರೋ ಸೇವೆನ ಗುರುತಿಸಿ ಈ ವರ್ಷ ಸರ್ಕಾರ ಸ್ಕೂಲ್ ಮತ್ತೆ ಕಾಲೇಜ್ಗಳು ಗೌರ್ಮೆಂಟ್ ಸಂಸ್ಥೆಗೆ ಕಳಿಸೋ ಅಂತ ಎಲ್ಲಾ ರೀತಿಯ ಬಟ್ಟೆಗಳನ್ನ ₹1 ಕೋಟಿ ಗಾರ್ಮೆಂಟ್ಸ್ ಕಾಂಟ್ರಾಕ್ಟ್ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಕೋಟಿ ರೂಪಾಯ. ಆದ್ರೆ ಈ ಕಾಂಟ್ರಾಕ್ಟ್ ನ ಸ್ತ್ರೀ ಶಕ್ತಿನ ಪ್ರೋತ್ಸಾಹಿಸೋ ಉದ್ದೇಶದಿಂದ ನಿಮ್ಮ ಕುಟುಂಬದಲ್ಲಿ ಒಬ್ಬ ಮಹಿಳೆ ಹೆಸರಿಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ನೀವು ಯಾರ ಹೆಸರು ಹೇಳ್ತೀರೋ ಅವ್ರ ಹೆಸರಲ್ಲಿ ಕೊಡ್ತೀವಿ. ಏನು ಅಂದ್ರೆ ನನ್ ಹೆಸರು ಹೇಳ್ರಿ. ಇಷ್ಟು ಒಳ್ಳೆ ಅವಕಾಶ ಮತ್ತೆ ಬರಲ್ಲ. ನೀನ್ ಸುಮ್ನಿರೆ. ಯಾರಿಗ ಅವಕಾಶ ಸಿಗ್ಬೇಕು ಅಂತ ರಾಜುನೇ ನಿರ್ಧಾರ ಮಾಡ್ತಾನೆ. ಹಂಗ ಹೇಳಿ ಸರ್. ನೀವೊಂದು ನಿರ್ಧಾರ ಮಾಡಿ ನಮಗ್ ತಿಳಿಸಿ. ನಮಸ್ಕಾರ ಸರ್, ನಾನಿನ್ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ, ಈ ಅವಕಾಶನ ನನ್ಗೆ ಕೊಡ್ಸೋಣ. ನಾನು ನನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನನ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ನಾನು ಯಾರನ್ನು ಯಾವ್ದನ್ನು ಬಾಯ್ಬಿಟ್ಟು ಕೇಳೇ ಇಲ್ಲ. ಇದ್ ಒಂದ್ ಅವಕಾಶ ಕೊಡ್ಸಣ್ಣ. ಹೇಳ್ರಿ. ಹೌದು ಭಾವನವ್ರೆ, ಪದ್ಮ ತನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅಂತಿದ್ದಾಳೆ. ನನ್ಗೆ ಯಾಕೋ ನಂಬಿಕೆ ಬಿಡಿ. ನೀವು ಸ್ವಲ್ಪ ನೋಡ್ಕೊಂಡು ಹೇಳಿ ಆಯ್ತಾ? ನಿನ್ ಬಗ್ಗೆನೇ ಹೇಳಿದ್ನಲ್ವೇ. ಅಪ್ಪಂಗೆ ನಿನ್ ಮೇಲೆ ನಂಬಿಕೆ ಇಲ್ಲಮ್ಮ, ಮತ್ತೆ ಮಾವ ನಿಮ್ಮ ನಂಬ್ತಾರ? ಏನ್ರಿ ನೋಡ್ರಿ, ₹1 ಕೋಟಿ ಅಂತೆ. ಈ ತರ ಅವಕಾಶ ನಮ್ಗೆ ಯಾವಾಗ್ಲೂ ಬರಲ್ಲ. ಇದನ್ನ ನನಗೆ ಕೊಡೋದಕ್ಕೆ ಹೇಳ್ರಿ. ಕೊಟ್ರೆ ಏನ್ ಮಾಡ್ತೀಯ? ಮೊನ್ನೆ ಮನೆ ಪೇಪರ್ಸ್ನ ಬೇರೆಯವ್ರು ಕೊಟ್ಟಾಗೆ ಇದನ್ನು ಕೊಡ್ತೀಯ ಅಷ್ಟೇ. ಅಷ್ಟಕ್ಕೂ ನಿನಗೊಂದು ಶಾರ್ಟ್ಸ್ ಹೊಲಿಯಕ್ ಬರತ್ತಾ? ಒಂದ್ ಪ್ಯಾಂಟ್ ಹೊಲಿಯಕ್ ಬರತ್ತಾ? ಆನ್ಲೈನ್ ವಿಡಿಯೋ ಅಲ್ಲಿ ಇರುತ್ತೆ ಅಲ್ವೇನಪ್ಪ, ನೋಡಿ ಕಲ್ತ್ಕೊತಾಳ್ಬಿಡು. ಆ ಕಾಂಟ್ರಾಕ್ಟ್ ಏನೋ ನಮ್ ಪಾರ್ವತಿಗೆ ಕೊಡ್ಸು. ಈ ತರ ವಿಡಿಯೋ ನೋಡಿ ಯಾರೋ ನಾವು ಮಾಡೋಣ ಅಂದ್ರಂತೆ. ಪಾಪ ಅಮ್ಮ ಮಗ ಇಬ್ರು ಸತ್ತೋಗ್ಬಿಟ್ರಂತೆ. ಆನ್ಲೈನ್ ಅಲ್ಲಿ ನೋಡ್ಕೊಂಡ್ ಮಾಡೋದಕ್ಕೆ ಇದೇನ್ ಅಡಿಗೆ ಅಲ್ಲ ಚಿಕ್ಕಿ, ಕಾಂಟ್ರಾಕ್ಟ್. ಅದು ಅವ್ರು ಕೊಟ್ಟಿರೋ ಟೈಮ್ಗೆ ಕೊಟ್ಟಿರೋ ಟಾರ್ಗೆಟ್ ನ ರೀಚ್ ಮಾಡ್ಬೇಕು. ಒಂದ್ಸಲ ಅವಕಾಶ ಕೊಟ್ರೇನೆ ಅಲ್ವಾ ಸಿನ್ನು ಗೊತ್ತಾಗೋದು. ಅವಕಾಶವಾದಿಗಳಿಗೆ ಇಂತ ಅವಕಾಶ ಕೊಟ್ರೆ ಅಣ್ಣನ್ ಮರ್ಯಾದೆ ಹಾಳಾಗತ್ತೆ. ಅಣ್ಣ, ಇದನ್ನ ಅತ್ತಿಗೆ ಒಪ್ಸಿದ್ರೇನೆ ಸರಿಯಾಗಿರತ್ತೆ, ಅದರಲ್ಲಿ ಸಂದೇಹನೇ ಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ರಾಜಿ. ವಾಸುದೇವ್ ಅಸ್ಮಿತಾ ಆಡಿದ ನಾಟಕಕ್ಕೆ ನಾವು ಫುಲ್ ಸ್ಟಾಪ್ ಇಡೋಣ. ಅವ್ರ ನಿಧಿನ ದೋಚಿ ಹೊರದೇಶ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಇವತ್ತಿಗೆ ಅವ್ರ ಬಂಡವಾಳ ಎಲ್ಲ ಬಯಲಾಗತ್ತೆ. ಇಷ್ಟು ದಿನ ಅವರು ತಾಯಿ ಒಡವೆ ಮೇಲೆ ಕಣ್ಣು ಹಾಕಿದ್ರು, ಆದ್ರೆ ಇವತ್ತು ಆ ತಾಯಿನೇ ಅವ್ರಿಗೆ ಶಿಕ್ಷಿಸ್ತಾ ಇದ್ದಾಳೆ. ಇಷ್ಟೊತ್ತಾಗ್ಲೇ ಇವ್ರು ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಬರ್ತಾರೆ. ಒಂದ್ಸಾರಿ ಉಮ್ಮರಿಗೆ ಕಾಲ್ ಮಾಡಿ. ಹಾ, हेलो उमर जी, किधर है आप? आए जी, हम आ रहा है. ಬಸ್ ಥೋಡಿ ಹಿ ದೇರ್ ಮೇ ನಾವು ನಿಮ್ ಮುಂದೆ ಬಂದ್ ನಿಲ್ತೀವಿ. ನಮ್ಗೆ ಬರೀ 5 ನಿಮಿಷ ಸಾಕು ಅಷ್ಟೇ. ಓಕೆ ಜಿ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಜೈಲಿಗೆ ಹೋಗಿ ಸೇರ್ಕೊಳಕ್ ಯಾಕ್ರು ಅರ್ಜೆಂಟ್ ಮಾಡ್ತೀರಾ? ಆರ್ ಹೋಗೋ ದೀಪ ತುಂಬಾ ಜೋರಾಗಿ ಉರಿಯತ್ತಂತಲ್ಲ ಸರ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆ ನಿಧಿ ದುಡ್ಡಾಗಿ ಬದಲಾಗತ್ತೆ. ಈ ಒಂದ್ ಡೀಲ್ ಮುಗಿದ್ರೆ ಸಾಕು, ನಾನು ಕೋಟ್ಯಾಧೀಶ್ವರಿ ಆಗ್ತೀನಿ. ಬರೀ ದುಡ್ಡು. ಇಂಥ ಕೆಲಸ ಫೈನಲ್ ಆಗೋ ಟೈಮಲ್ಲಿ ಯಾವ ರಿಸ್ಕನ್ನು ತಗೋಬಾರ್ದು. ಒಂದ್ಸಲ ಕನ್ಫರ್ಮ್ ಮಾಡ್ಕೋ. ರಾಜಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ತಿಳ್ಕೊ. ಒಂದ್ಸಲ ಕಾಲ್ ಮಾಡು.
ಹಾ ಅಸ್ಮಿತಾ ಹೇಳು. ಪ್ರಶಾಂತ್ ಏನ್ ಮಾಡ್ತಿದ್ಯಾ? ಮನೇಲಿದ್ದೀನಿ. ನನ್ನ ವರ್ಕ್ ಏನೋ ಅದನ್ನ ನೋಡ್ಕೋತಿದ್ದೀನಿ. ಆಹಾ, ಮತ್ತೆ ನಿಮ್ ಅದಕ್ಕೆ ರಾಜಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ? ನಿನ್ನ ಅದಕ್ಕೆಗೋಸ್ಕರನೇ ಮಾಡಿರೋದಂತ ನಂಗೆ ಗೊತ್ತು ಕಣೆ. ಅದಕ್ಕೆ ಪಾಪು ಹತ್ರ ಇದ್ದಾರೆ. ಈಗ ತಾನೇ ಹಾಲು ಬಿಸಿ ಮಾಡಿ ಪಾಪು ಕುಡಿಸ್ತಾ ಇದ್ದಾರೆ. ಓಕೆ ಓಕೆ. ಹೌದು, ಏನು ಕೇಳಿದೆ? ಏನಿಲ್ಲ, ಪಾಪು ಹೇಗಿದೆ ಅಂತ ತಿಳ್ಕೊಳಕ್ಕೆ. ಮತ್ ನೀನ್ ಪಾಪು ಬಗ್ಗೆ ಕೇಳ್ದೇನೆ ಅದಕ್ಕೆ ಬಗ್ಗೆ ಯಾಕೆ ಕೇಳ್ದೆ? ನೀನ್ ಹೀಗ್ ಲಾಜಿಕ್ ಕೇಳಿದ್ರೆ ಆನ್ಸರ್ ಮಾಡಕ್ಕೆ ನನಗ್ ಟೈಮ್ ಇಲ್ಲ. ಫೋನ್ ಇಡ್ತೀನಿ. ನಿಂಗ್ ಟೈಮ್ ಇಲ್ಲ ಅಲ್ಲ, ನಿನ್ ಟೈಮೇ ಸರಿ ಇಲ್ಲ. ಅಣ್ಣ ಮತ್ತು ಅದಕ್ಕೆ ನಿನ್ನ ಹತ್ರನೇ ಬರ್ತಿದ್ದಾರೆ. ಇವತ್ ನಿನ್ನ ಆಟ ಎಲ್ಲ ಎಂಡ್ ಆಗಿ ಹೋಗುತ್ತೆ. ಏ ರಾಜಲಕ್ಷ್ಮಿ, ಅತ್ತೆ ಕಾಫಿ ತಗೊಂಡ್ ಬಾ. ಸರಿ ಅತ್ತೆ. ಅಯ್ಯಯ್ಯೋ, ದೂರ ಇರೋದಕ್ಕೇನೋ ಮ್ಯಾನೇಜ್ ಮಾಡಿದೆ. ಇವಾಗ ಕಾಫಿ ಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಹೇಗಪ್ಪ ಮ್ಯಾನೇಜ್ ಮಾಡೋದು?